ಕುಕೀಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಆರೋಪ ಮಾಡಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಗೆ ಬಂದಂಥ ಜನರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವ ರೀತಿ ಅನಿಸ್ತು ರಾಹುಲ್ ಗಾಂಧಿ ಅವರ ಭಾಷಣ ಕೇಳಿದ್ರಿ? ಈ ರೀತಿ ಆರೋಪಗಳನ್ನ ಮಾಡ್ತಿರುವಂಥದ್ದು ಬಿಜೆಪಿ ಆರೋಪ, ಅದ್ರ ಜೊತೆಗೆ ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಳ್ತಿದ್ಯಾ? ಡೆಫಿನೆಟ್ಲಿ ಇದೊಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಕಾರ್ಯವನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು. ಮತ್ತು ನಮ್ಮ ಈ ಚುನಾವಣಾ ಆಯೋಗ ಏನಿದೆಯಾ ಅದು ಕೂಡ ಇವರಿಗೆ ಸಪೋರ್ಟನ್ನು ಕೊಡಬೇಕಂತಾಗಿ ನಾನು ಕೇಳ್ಕೊಳ್ತೇನೆ. ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಮೇಡಮ್. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳದು ನಕಲಿ ಮತಗಳಾಗಿದ್ದಾವೆ, ಡೆಲೀಟ್ ಆಗಿದ್ದಾವೆ ಅಂತ. ಹೌದು, ಅದು ಪ್ರೂಫ್ ಎಲ್ಲ ಸಿಕ್ಕಿದೆ. ಮತ್ತೊಮ್ಮೆ ಈ ಥರ ನಡಿಬಾರ್ದು. ನಾವೆಲ್ಲ ಜನತೆ, ಸಾರ್ವಜನಿಕರು ನಾವೆಲ್ಲರೂ ಇದನ್ನು ಎತ್ತೆಚ್ಕೋಬೇಕು. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು, ಬೋಗಸ್ ಓಟ್ ಯಾವುದು ಏನು ಅಂತ. ಸೊ ಇದನ್ನು ನಾವು ಪ್ರೋತ್ಸಾಹ ಕೊಡಬಾರ್ದು. ನಾವು ನಿಮ್ಮ ಕ್ಷೇತ್ರಗಳಲ್ಲಿ ಈ ಥರ ಆಗಿದೆ ಅನ್ಸುತ್ತಾ ನಿಮಗೆ? ಹೌದು, ಇದು ನಮ್ಮ ಕ್ಷೇತ್ರದಲ್ಲೇ ನಡೆದಿರೋದು. ಯಾವ ರೀತಿ ಅನಿಸುತ್ತೆ ಮೇಡಮ್? ಯಾವ ರೀತಿ ಮತಗಳು ಡೆಲೀಟ್ ಆಗಿದೆ ಅನಿಸುತ್ತೆ? ಕೆಲವಷ್ಟು ನಕಲಿ ಮತಗಳ ಚಲಾವಣೆ ಆಗಿದೆ ಅನ್ನೋ ಆರೋಪವನ್ನು ಮಾಡ್ತಿರುವಂಥದ್ದು. ಒಂದು ಮನೆಯಲ್ಲಿ 350 ಓಟ್ಗಳನ್ನು ಆ ಥರದ ಒಂದು ಸನ್ನಿವೇಶ ಉಂಟಾಗಿದೆ ಇಲ್ಲಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಇವತ್ತು ರಾಹುಲ್ ಗಾಂಧಿ ಅವರ ಭಾಷಣವನ್ನು ಕೇಳಿದ್ರಿ. ಹೌದು, ಇಲ್ಲ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಇಲ್ಲಾಂದರೆ ಮತ್ತೆ ಇದೇ ಥರ ನೆಕ್ಸ್ಟ್ ಓಟಲ್ಲಿ ಇದೇ ಥರ ಆಗೋಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನಾವೆಲ್ಲ ಒಟ್ಟುಗೂಡಿ ಬಂದಿದ್ದೀವಿ, ಈ ಮೀಟಿಂಗ್ಗೋಸ್ಕರ ಬಂದಿದ್ದೀವಿ. ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ಆಗಿರುವಂಥ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ, ಅದರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅದು ನೆಕ್ಸ್ಟು ಆಗಬಾರ್ದು ಅಂತಲೇ ಈ ಥರ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಇಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ಎಲ್ಲರೂ ಪ್ರತಿಯೊಬ್ಬ ಪ್ರಜೆನೂ ಸಪೋರ್ಟ್ ಮಾಡಬೇಕಾಗಿ ಎಲ್ಲರೂ ನಾವು ವಿನಂತಿಸ್ತೇವೆ. ಬಿಜೆಪಿ ಅಭ್ಯರ್ಥಿ ಗೆದ್ದಿರೋದು 32,000 ಓಟಿನ ಅಂತರ. 40,000ಕ್ಕೂ ಹೆಚ್ಚು, 1 ಲಕ್ಷಕ್ಕೂ ಓಟ್ಗಳು ನಕಲಿ ಆಗಿದೆ. ಹೌದು ಸರ್, ಆಗಿದೆ. ಅವರು ಕುತಂತ್ರ ಮಾಡಿ ಎಲ್ಲ ವಿನ್ ಮಾಡೋಕ್ಕೆ ಎಷ್ಟು ಮಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ಸೇ ವಿನ್ ಆಗಿದೆ. ನೆಕ್ಸ್ಟು ಅದೇ ಥರ ನಮ್ಮ ಕಾಂಗ್ರೆಸ್ಸೇ ವಿನ್ ಆಗುತ್ತೆ. ಅವರೆಲ್ಲ ಕುತಂತ್ರಗಳನ್ನ ನಾವು ಕಂಡು ಹಿಡಿದೇ ಇಡ್ತೀವಿ. ಇವತ್ತು ಜನರಿಗೆ ಮೋಸ ಆಗಿದೆ, ಪ್ರಜಾಪ್ರಭುತ್ವಕ್ಕೆ ಮೋಸ ಆಗಿದೆ, ಅಂಬೇಡ್ಕರ್ಗೆ ಮಾಡಿದಂಥ ಸಂವಿಧಾನಕ್ಕೆ ಮೋಸ ಆಗಿದೆ. ಇವತ್ತು ಫೇಕ್ ಓಟ್ಸ್ ತೊಗೊಂಡು ಅವರ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಏನು ದುರ್ಬುದ್ಧಿ ಇದೆ, ಆ ಒಂದು ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು, ಖರ್ಗೆ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಜಾಪ್ರಭುತ್ವ ಏನು ಒಂದು ಓಟ್ ಹಾಕಿದಂಥ ಪ್ರಜಾಪ್ರಭುತ್ವ ಬೆನ್ನೆಲುಬಾಗಿ ನಿಂತಿದ್ದೀವಿ. ಇವತ್ತು ಫೇಕ್ ಓಟ್ಸ್ ಮಾಡಿದ್ದಾರೆ ಅವರು, ಅದು ನಮ್ಮಲ್ಲಿ ಪ್ರೂಫ್ ಇದೆ ಅಂತ ಮಾತಾಡ್ತಿದ್ದೀವಿ. ಇವತ್ತು ಆ ಒಂದು ದೃಷ್ಟಿಯಿಂದ ಇವತ್ತು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡೋ ಅಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಒಂದೇ ಕ್ಷೇತ್ರದಲ್ಲಿ 1 ಲಕ್ಷಕ್ಕೆ ಹೆಚ್ಚು ಮತಗಳ ಕಳ್ಳತನ ಆಗಿದೆ ಅಂತ ಆರೋಪ. ಇದು ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಿದೆಯಾ? ಮೊದಲು ಇಡಿ ಐಟಿ ಆಯಿತು, CBI ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ರಿ. ಈಗ ನೇರವಾಗಿ ಚುನಾವಣಾ ಆಯೋಗದ ಮೇಲೆ ಆರೋಪ ಆಗ್ತದೆ ಸರ್. ಯಾವಾಗಲೂ ಕೂಡ BJP ಅವರು ಇದನ್ನು ಮಾಡಿಕೊಂಡೇ ಬಂದಿದ್ದಾರೆ. ಸೊ ಅವರು ಇದೇನಾಗಿದೆ ಅಂದರೆ ತೋಳ ಆಗಿದೆ. ಸೊ ಯಾವಾಗಲೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ರಿಯಲ್ ಆಗಿ ಬಂದಾಗ ನಾವು ಹಿಡಿತೀವಿ. ನಾವು ಅದನ್ನು ಜನರಿಗೆ ತೋರಿಸ್ತೀವಿ. ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಮಾಡಿದಂಥ ಸಂವಿಧಾನ ಜೊತೆ ಜನರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಕೂಡ ಸುದ್ದಿ ಮಾಡಿತ್ತು ಮೇಡಮ್. ಅಂದರೆ ಯಾವ ರೀತಿ ಮತಗಳ ಡೆಲೀಟ್ ಆಗಿದೆ, ಎಷ್ಟು ನಕಲಿ ಮತಗಳಿದೆ ಅನ್ನುವಂಥದ್ದು ನಿಖರವಾದ ಸುದ್ದಿಯನ್ನು ಬಿತ್ತನೆ ಮಾಡಿದ್ವಿ. ರಾಜ್ಯದಲ್ಲಿ ಯಾವುದೇ ಚಾನಲ್ ಸುದ್ದಿಯನ್ನು ಮಾಡಿರಲಿಲ್ಲ. ಇದಕ್ಕೆ ರಾಹುಲ್ ಗಾಂಧಿ ಅವರು ನಿನ್ನೆ ದಾಖಲೆ ಬಿಡುಗಡೆ ಮಾಡಿದ್ದು ಕೂಡ ಸೋಲಿಕೆ ಆಗಿರೋದು. ಸರ್, ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಏನಾಗಿದೆ ಏನಿಲ್ಲ ಅಂತ. ಈ ಒಂದು ದೃಷ್ಟಿಯಿಂದ ಡೆಫಿನೆಟ್ಲಿ ನಾವು ಏನಾಗಿದೆ ಅಂತಲೂ ಹೇಳಿದ್ದೀವಿ. ಜನರಿಗೆ ಹೆಂಗೆ ಮೋಸ ಆಗಿದೆ, ಹೆಂಗೆ ಜನರನ್ನ ದಿಕ್ಕು ತಪ್ಪಿಸಿದ್ದಾರೆ ಅಂತ. ಆ ಒಂದು ದೃಷ್ಟಿಯಿಂದ ನಾವು ಹೇಳಬಲ್ಲೆ ದಟ್ ಜನರಿಗೆ ನ್ಯಾಯ ಕೊಡಿಸ್ಬೋದು ನಾವು ಅಂತ. ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಮತಗಳತನ ಆಗಿದೆ ಅಂತ ಅನುಮಾನ ಇದೆಯಾ ಸರ್? ನಮ್ಮ ಮತಕ್ಷೇತ್ರದಲ್ಲಂತರೂ ಡೆಫಿನೆಟ್ಲಿ ಆಗ್ತೈತೆ ಸರ್. ಎಲ್ಲ ಕಡೆನೂ ಇದೇ ಪ್ರಾಬ್ಲಮ್ ಸರ್. ಯಾಕಂದರೆ ನಮ್ಮಲ್ಲಿ ಕಾಲೇಜಸ್ ಜಾಸ್ತಿ ಇರೋದ್ರಿಂದ, ಬೇರೆ ರಾಜ್ಯದಿಂದ ಮಕ್ಕಳು ಬರೋದ್ರಿಂದ ಅವ್ರದ್ದು ಒಂದು ಫೇಕ್ ID ಮಾಡಿ, ಫೇಕ್ ಇದನ್ನು ಮಾಡಿ ವೋಟ್ಸ್ ಅಂತರೂ ಮಾಡ್ತಾರೆ. ನಾವು ಅದನ್ನು ಇಲೆಕ್ಷನ್ ಕಮಿಷನ್ಗೆ ಕಳಿಸಿದ್ದೀವಿ, ತೋರಿಸಿದ್ದೀವಿ, ವೀಡಿಯೋಸ್ ಎಲ್ಲ ಕಳಿಸಿದ್ದೀವಿ. ಬಟ್ ಏನೂ ಆ್ಯಕ್ಷನ್ ಆಗಿಲ್ಲ. ಬಟ್ ಈಗ ಪ್ರಜಾಪ್ರಭುತ್ವ ಜೊತೆ ನಾವು ಇದ್ದೀವಿ. ನಮ್ಮದು ಕೂಡ ಇವತ್ತು ಹೋರಾಟ ಜನರ ಜೊತೆ ಇದೆ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಬಿಜೆಪಿ ಇದನ್ನು ಟೀಕೆ ಮಾಡ್ತಿದೆ, ಸೋಲು ಕಂಡಾಗ ಈ ಥರ ಆರೋಪಗಳನ್ನ ಮಾಡ್ತಾರೆ.
BJP ಯಾವಾಗಲೂ ಕೂಡ ಟೀಕೆ ಮಾಡೋದೇ ಅಲ್ಲ ಸರ್. ಅವ್ರದ್ದು ಏನಿದೆ ಕೆಲಸ, ಏನು ಮಾಡ್ತಿದ್ದಾರೆ ಅವರು? ಹೇಳಿದಂಥ ಯಾವುದಾದ್ರೂ ಕೆಲಸ ಮಾಡಿದ್ದಾರೆ ಸರ್? ಇವತ್ತು ಯೂತ್ಸಿಗೆ ಕೆಲಸ ಕೊಡಿಸಿದಾರ? ಹೆಣ್ಮಕ್ಳಿಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದರು. ಎಲ್ಲಿದೆ ರಾಕೆಟ್ ಇದು ಟ್ರೈನು? ಅವ್ರು ಅಂದಂಥವು ಒಂದೊಂದು ಭರವಸೆ ಎಲ್ಲಿ ತೋರಿಸಿದ್ದಾರೆ? ಬರೀ ಟೀಕೆ ಮಾಡೋದ್ರಾಗೆ ಟೈಮ್ ಕಳೆದ್ರು ಅವರು. ಅವ್ರು ಆಶ್ವಾಸನೆ ಕೊಟ್ಟಿದ್ರಲ್ಲಿ ಒಂದಾದರೂ ಕೆಲಸ ಮಾಡಿದಾರಾ? ಒಂದು ಫೋಕಸ್ ಇಲ್ಲ. ಓನ್ಲಿ ದ ಥಿಂಗ್ ಟೀಕೆ ಮಾಡೋದು ಒಂದೇ ಕೆಲಸ ಅವ್ರಿಗೆ. ಇದು ಅನ್ಯಾಯ ಆಗಿದೆ, ಅರ್ಥ ಆಯ್ತಾ? ತುಂಬ ಫೇಕ್ ಓಟುಗಳು ಆಗಿದ್ದಾವೆ ಕರ್ನಾಟಕದಲ್ಲಿ, ಅದರಲ್ಲಿ ಹೆಚ್ಚು ಮಾದೇಪುರದಲ್ಲಿ ಆಗಿದ್ದಾವೆ, ಕೆಲವು ಬೇರೆ ಬೆಂಗಳೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಆಗಿದ್ದಾವೆ. ಇದು ಮೇಲ್ನೋಟಕ್ಕೆ ಎಲ್ಲರೂ ಇದು ಪ್ರೂವ್ ಆಗಿದೆ. ಮುಂದೆ ಇದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ತುಂಬ ಗಟ್ಟಿ ಹೋರಾಟಗಳು ಮಾಡಬೇಕು. ಮುಂದೆ BBMP ಎಲೆಕ್ಷನ್ ಬರ್ತಾ ಇದೆ, ಹಾಗಾಗಿ ಇದು ಈ ಥರ ಆಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೆ ಒಂದೇ ಓಟು ಅಂತ ಆಗಿದೆ, ಅದನ್ನು ನಾವು ಫೋಟೋಕಾಲಲ್ಲಿ ನಾವು ಮೇಂಟೈನ್ ಮಾಡಬೇಕೆ ಬಿಟ್ಟರೆ ಈ ಒಂದೊಂದು ಮನೆಯಲ್ಲಿ 10 ಓಟು 20 ಓಟು ಈ ಥರ ಫೇಕ್ ಓಟು ಇಲ್ಲಿರೋಂಥ ಕ್ಷೇತ್ರದವ್ರದ್ದು ಬೇರೆ ಕ್ಷೇತ್ರದಲ್ಲೂ ಓಟು ಇದೆ, ಅದೆಲ್ಲ ಆ ಥರ ಆಗಬಾರ್ದು. ಇದನ್ನು ರಾಹುಲ್ ಗಾಂಧಿಯವರು ನಮ್ಮ ಕಾಂಗ್ರೆಸ್ ಪಕ್ಷ ಸೀರಿಯಸ್ ಆಗಿ ಇದನ್ನು ತೊಗೊಂಡಿದೆ. ಮುಂದೆ ಇದಕ್ಕೆ ಒಳ್ಳೆ ದೊಡ್ಡ ಹೋರಾಟ ಆಗ್ತಾಯಿದೆ. ಮುಂದೆ ಹೋರಾಟ ಆದಾಗ BJPಯವರು ಇದಕ್ಕೆ ತಕ್ಕ ಪಾಠ ತಕ್ಕ ಉತ್ತರ ಅವ್ರು ಕೊಡಲೇಬೇಕಾಗಿದೆ. ಸರ್ ಎಲ್ಲಿಂದ ಬಂದಿದ್ದೀರಿ? ಏನು ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗೇಶ್ ಕುಮಾರ್ ಅಂತೇಳಿ. ನಮ್ಮ ಮತ ನಮ್ಮ ಹಕ್ಕು, ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಇದು ಇಡೀ ಭಾರತೀಯರು ಇದನ್ನು ರಕ್ಷಣೆ ಮಾಡಲೇಬೇಕಾಗಿದೆ. ಪ್ರತಿಯೊಬ್ಬರು ಅವರವರ ಮತ ಕಳ್ಳತನ ಆಗದಾಗಿ ನಾವು ನೋಡಿಕೊಳ್ಳೋದು ನಮ್ಮ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ನಾಗರಿಕರ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವಾಗ ಈ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟ್ ತಗೊಳ್ತದೆ. ಇಡೀ ದೇಶದಲ್ಲಿ ಇದು ಕಳ್ಳತನದ ಮುಖಾಂತರ ನಮ್ಮ ನರೇಂದ್ರ ಮೋದಿಯವರು ಆಡಳಿತವನ್ನು ಹಿಡಿದಿದ್ದಾರೆ. ಇದು ಕಳ್ಳತನದ ಒಂದು ಪರಮಾವಧಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಇದು ಯಾವತ್ತಿದ್ರೂ ಇದು ಸರಿಯಾದ ಕ್ರಮ ಅಲ್ಲ. ಸರಿಯಾದ ರೀತಿಯಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅವರ ಆಡಳಿತವನ್ನು ನಡೆಸಬೇಕು. ಇದು ಕಳ್ಳತನದ ವಾಮ ಮಾರ್ಗದ ಮುಖಾಂತರ ಇವರು ಮತಗಳನ್ನು ಗಳಿಸಿ ಆ ಮುಖಾಂತರ MP ಗಳನ್ನು ಸಂಪಾದಿಸಿ ಆ ಮುಖಾಂತರ ಇವರು ಏನು ಅಧಿಕಾರ ಹಿಡಿದಿದ್ದಾರೆ, ಇದು ಕಳ್ಳತನದ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರೆ. ಇದು ಸರಿಯಲ್ಲ. ಇಡೀ ದೇಶದ ಜನ ಇದಕ್ಕೆ ಪ್ರತಿಭಟಿಸಬೇಕು ಅಂತ ನಾನು ಈ ಮುಖಾಂತರ ಎಲ್ಲ ಜನತೆಯಲ್ಲಿ ಕೇಳಿಕೊಳ್ತೇನೆ. ರಾಹುಲ್ ಗಾಂಧಿ ಅವರ ಭಾಷಣವನ್ನು ಕೇಳಿದ್ರಿ, ಏನು ಅನಿಸ್ತು? ಕರೆಕ್ಟಾಗಿ ಹೇಳಿದ್ದಾರೆ. ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ದೇಶದ ಜನ ಇದಕ್ಕೆ ಎಚ್ಚೆತ್ತುಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಅನಾಹುತಗಳು ತಪ್ಪುತ್ತೆ. ಎಲ್ಲ ಅನಾಹುತಗಳನ್ನು ತಪ್ಪಿಸಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರು ನಡೆಸಬೇಕು. ಅದಕ್ಕೆ ಎಲ್ಲ ದೇಶದ ಜನರು ಸಹಕಾರವನ್ನು ನೀಡಬೇಕು ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಥರ ಆಗಿದೆ ಅನ್ಸುತ್ತಾ? ನಮ್ಮ ಭಾಗದಲ್ಲೂ ಇದು ನಡೆದಿದೆ ಅಂತ ನಮಗೆ ಅನಿಸ್ತದೆ. ನಮಗೆ ವಿನ್ ಆಗುವ ಕ್ಯಾಂಡಿಡೇಟು ಆಟೋಮೆಟಿಕ್ ಆಗಿ ಸೋಲ್ತಾರೆ. ಅದರಿಂದಾಗಿ ಇದು ನಡೆದಿದೆ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮಸ್ಕಾರ. ಇದಿಷ್ಟು ರಾಹುಲ್ ಗಾಂಧಿ ಅವರು ನಡೆಸಿರುವಂಥ ಬೃಹತ್ ಪ್ರತಿಭಟನೆಯಲ್ಲಿ ಸೇರಿದಂಥ ಜನರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.